ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರುವಂತಹ ಗೊಂದಲದ ಬೆನ್ನಲ್ಲೇ ಸಚಿವ ಮಧು ಬಂಗಾರಪ್ಪ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ನಾನು ಯಾವುದೇ ಬಣದಲ್ಲಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಅವರ ಹೇಳಿಕೆ ಇದು. ಯಾವುದೇ ಗೊಂದಲಗಳು ಪಕ್ಷದಲ್ಲಿಲ್ಲ, ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು ಯಾವುದೇ ಬಣದಲ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದು. 2.5 ವರ್ಷದ ಒಪ್ಪಂದದ ಬಗ್ಗೆ ನಮಗೇನು ತಿಳಿದಿಲ್ಲ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡೋದೇ ತೀರ್ಮಾನ, ಅವರದೇ ಅಂತಿಮ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. 2.5 ವರ್ಷ ಒಪ್ಪಂದದ ವಿಷಯವಾಗಿ ನಮ್ಮ ಮುಂದೆ ಮಾತನಾಡಿಲ್ಲ ಅನ್ನುವಂಥ ಅವರ ಹೇಳಿಕೆ ಏನಿದೆ ಅದು ಸರಿ ಇದೆ. ನಮ್ಮ ಜೊತೆ ಸಚಿವರಾದಂಥ ಮಧು ಬಂಗಾರಪ್ಪ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಒಂದು ವಾರದಿಂದ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಮಾಡಿದವರು ಸಭೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮಾಡಿದ್ರು. ಇವತ್ತು ದೆಹಲಿಗೂ ಕೂಡ ಅವರ ಆಪ್ತ ಶಾಸಕರು ಹೋಗಿದ್ದಾರೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಾ? ಇಲ್ಲ, ನನಗಂತೂ ಮಾಧ್ಯಮದಲ್ಲಿ ಮಾತ್ರ ಈ ಬಣಗಳನ್ನು ಕಾಣ್ತಾ ಇದ್ದೀವಿ. ವೈಯಕ್ತಿಕವಾಗಿ ಎಲ್ಲ ಸ್ನೇಹಿತರು ನೀವು ಯಾರ್ಯಾರು ಬಣಗಳನ್ನು ತೋರಿಸಿದ್ರೆ ಅವ್ರಿಗೆ ಮಾತಾಡಿದಾಗ ಯಾವ ಬಣನೂ ಅವರೇನು ನಮ್ಮ ಹತ್ರ ಚರ್ಚೆ ಮಾಡ್ಕೊಂಡಿಲ್ಲ. ಈ ಎಲ್ಲ ವಿದ್ಯಮಾನಗಳಿಗೂ ಕೂಡ ಮಾಧ್ಯಮದಲ್ಲಿ ಇದು ಹೆಚ್ಚು ಚರ್ಚೆ ಆಗೋದ್ರಿಂದ ಐ ಥಿಂಕ್ ಉತ್ತರ ಇದು ಹೈಕಮಾಂಡ್ ಅವ್ರು ಮಾತ್ರ ಕೊಡಬೇಕಾಗತ್ತೆ. ಹೈಕಮಾಂಡ್ ಅದರೊಳಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ, ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ತಾರೆ, ಖರ್ಗೆ ಸಾಹೇಬರು ಮತ್ತು ಬೇರೆ ಬೇರೆಯವರೆಲ್ಲ ಅದನ್ನ ತೀರ್ಮಾನ ತಗೊಳ್ತಾರೆ. ಆ್ಯಸ್ ಹೈಕಮಾಂಡ್ ಅವ್ರು ಮುಂಚೆಯಿಂದನೂ ಹೇಳಿದ್ದಾರೆ, ನೀವು ಯಾರು ಏನು ಸ್ಟೇಟ್ಮೆಂಟು ಇದು ಕೊಡೋದು ಅದನ್ನೆಲ್ಲ ನಿಲ್ಲಿಸಿ, ಮುಜುಗರ ಆಗುತ್ತೆ ಸರ್ಕಾರಕ್ಕೆ. ಅದು ಸ್ವಲ್ಪ ಮುಜುಗರ ತರ್ತದೆ, ಇಲ್ಲ ಅಂತ ಹೇಳಲ್ಲ. ಕೆಲಸ ಮಾಡೋದಕ್ಕೂ ಕೂಡ ಕೆಲಸತಿ ಮುಜುಗರ ತರೋದ್ರಿಂದ ಈ ಥರದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದಾಗ ನಾನು ಇದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಕ್ಕೆ ಹೋಗೋದಿಲ್ಲ. ಆ ಥರ ಇದೆ ವಾತಾವರಣ ಅಂಥೇಳಿ ನಾನು ಹೇಳೋದಿಲ್ಲ. ಆ ಥರ ವಾತಾವರಣ ಏನಾದ್ರು ಇದ್ದರೂ ಕೂಡ ಹೈಕಮಾಂಡರು ಅದನ್ನು ಒಳ್ಳೆ ರೀತಿಯಲ್ಲಿ ತೀರ್ಮಾನ ಹೇಳಿ ನನ್ನ ಅಭಿಪ್ರಾಯ. ನಾನು ಆಮೇಲೆ ಈ ಥರ ವಿಚಾರಗಳಿಗೆ ಯೂಶಲಿ ನಾನು ವೈಯಕ್ತಿಕವಾಗಿ ಏನು ಹೇಳೋದಿಲ್ಲ. ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅದು ಬಿಟ್ಟರೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ವಾಟ್ ಎವರ್ ಹೈಕಮಾಂಡ್ ಟೇಕ್ಸ್ ಡಿಸಿಷನ್, ನಾವು ಅದಕ್ಕೆ ಯಾವತ್ತೂ ಕೂಡ ಬದ್ಧವಾಗಿರ್ತೀವಿ ಅಂಥೇಳಿ ಅದನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಇದೆಲ್ಲ ಮಾಧ್ಯಮದಲ್ಲೆಲ್ಲ ನೋಡಿದ ಮೇಲೆ ಸೊ ಅದನ್ನು ನಾನು ಹೇಳಬೇಕಾಗ್ತದೆ. ಸರ್, ಒಂದಷ್ಟು ಜನ ನೀವಾಗಿರ್ಬೋದು, ಕೆಲವಷ್ಟು ಜನ ಹೈಕಮಾಂಡ್ ನಿರ್ಧಾರಕ್ಕೆ ಓಕೆ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೆಲವು ಶಾಸಕರು ದೆಹಲಿಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಈ ಪ್ರಕ್ರಿಯೆಗಳಾದಾಗ ಗೊಂದಲಗಳು ಸಹಜವಾಗಿ ಕಾಣುತ್ತೆ. ಇದಕ್ಕೇನು ಹೇಳ್ತೀರಾ? ಇಲ್ಲ, ಈಗ ಡೆಲ್ಲಿಗೆ ಹೋಗಿ ಬಂದವರಲ್ಲಿ ಯಾರು ಇದ್ದಾರೆ ಅವರು ಕೂಡ ನಿಮಗೂ ಕೂಡ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಜನರಲಾಗಿ ಹೋಗ್ತಾ ಇರ್ತೀವಿ ಮತ್ತು ವೈಯಕ್ತಿಕವಾಗಿ ಹೋಗಿದ್ದೀವಿ ಅಂತ. ಅದನ್ನು ರಾಜಕೀಯವಾಗಿ ಅದನ್ನು ತಗೊಂಡಾಗ ಕಷ್ಟ ಆಗ್ತದೆ. ಯಾರಾದರೂ ರಾಜಕೀಯವಾಗೂ ಕೂಡ ನಿಮಗೆ ಉತ್ತರ ಕೊಟ್ಟಿದ್ದರೆ ಅದು ಅವರು ವಿವೇಚನಕ್ಕೆ ಬಿಡುತ್ತೆ. ಅದನ್ನು ನಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನೀವು ಹೇಳ್ದಂಗೆ ಮೋಸ್ಟ್ಲಿ ಇದು ಗೊಂದಲ ಸೃಷ್ಟಿ ಆಗ್ತದೆ. ಒಬ್ಬರು ಹೋದರೂ ಕೂಡ 10 ಜನರನ್ನ ಟ್ಯಾಗ್ ಆನ್ ಅದನ್ನ ಮಾಧ್ಯಮದಲ್ಲಿ ಮಾಡಿದಾಗ ಅನಿವಾರ್ಯವಾಗಿ ಆ ಥರ ಬರ್ತದೆ. ಇದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಹೇಳುತ್ತೆ. ಬಿಕಾಸ್ ಈಗ ನೀವೇ ಹೇಳಿದ್ರಿ, ಈಗ ಯಾರೇ ಏನೇ ಮಾಡಿದ್ರೇನೋ, ಈಗ ಯಾರೇ ಏನೇ ಬೇಡಿಕೆ ಇಟ್ಟರೇನೋ ಹೈಕಮಾಂಡ್ ಅವ್ರ ನಿರ್ಧಾರಕ್ಕೆ ನಾವೆಲ್ಲ ಬಿಟ್ಟಿದ್ದೀವಿ ಅಂತ ಹೇಳಿದಾಗ ಇದನ್ನು ಬಿಟ್ಟರೆ ಇದು ಮೋಸ್ಟ್ಲಿ ಸರ್ಕಾರಕ್ಕೂ ಒಳ್ಳೆ ಗೌರವ ಬರ್ತದೆ, ಮತ್ತು ನಾವು ಕೂಡ ಮುಂದೆ ಕೆಲಸ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ನನ್ನ ಭಾವನೆ.